ಕಲರ್ ಹೋಗಿದೆ, ಪಕ್ಕದಲ್ಲೂ ಆಗಿದೆ, ಹೋಗ್ಮೇಲೆ ಡ್ಯಾಮೇಜ್ ಆಗಿದೆ, ಹೊರಗಡೆನೂ ಆಗಿದೆ, ಆಮೇಲೆ ಸ್ಕ್ರ್ಯಾಚ್ ಆಗಿದೆ, ಕಲ್ಲು ಹೊಡೆದವ್ರೆ, ಕಲರ್ ಹೋಗಿದೆ. ಒಂದು ಗಾದೆ ಜ್ಞಾಪಕ ಬಂತು, ನೆಟ್ಟಚ್ಚೆ ಮೊದಲು ನೋಡಪ್ಪ ಇಟ್ಕೊಂಡಿದ್ದೀರಿ, ನೀನೇನ ಮಾಡ್ತಾ ಹೋಗಿ ಮೊಬೈಲ್ ನೋಡಿ, ಲೈಟ್ ಸ್ಕ್ರೀನ್ ಕಾರ್ಡ್ ಮೊಬೈಲ್ ಇಲ್ಲಿ ನೆಹರು ಇದ್ದಾರೆ, ಆ ಮೂರ್ತಿಗಳಿಗೂ ಕೂಡ ರಕ್ಷಣೆ ಕೊಡುವಲ್ಲಿ ವಿಫಲವಾಗಿದೆ. ನೋಡಿ ಇಲ್ಲಿ ಬ್ಯಾರಿಕಾಡ್, ಇಲ್ಲಿ ಎಲ್ಲೆಲ್ಲಿ ಇದಾಕಿದ್ದಾರೆ ಎಲ್ಲ ಬ್ಯಾರಿಕಾಡ್ಗಳನ್ನ ಮುರಿದಾಕ್ಲಿಗೆ ಇದರ ಮೇಲೆ ಹತ್ತಿ. ಅಂದರೆ ಸರ್ಕಾರಕ್ಕೆ ಒಂದು ವ್ಯವಸ್ಥೆ ಅನ್ನೋದೇ ಗೊತ್ತಿಲ್ಲ. ಜನ ಇಲ್ಲಿ ಬರ್ತಾರೆ, ಅವ್ರು ಯಾವ ರೀತಿಯ ನಾವು ರಕ್ಷಣೆ ಕೊಟ್ಕೊಳ್ಬೇಕು, ನಮ್ಮ ಆಸ್ತಿ ಪಾಸ್ತಿಯನ್ನು ಯಾವ ರೀತಿ ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋ ಪರಿಜ್ಞಾನವಿಲ್ಲದ ಸರ್ಕಾರ ಇದು. ಮುಖ್ಯಮಂತ್ರಿಗಳು ಯಾಕೆ ಇಷ್ಟು ಆತುರ ಪಟ್ಟರು, ಅಥವಾ ಅವರೇ ಆತುರ ಪಟ್ರ, ಅವ್ರ ಜೊತೆಯಲ್ಲಿರೋರು ಯಾರಾದರೂ ಆತುರ ಪಟ್ರ? ಇದಕ್ಕೆ ಕಾರಣ ಏನು? ಇದರಿಂದ ನಿಮಗೆ ಸಿಗ್ತಿದ್ದ ಗೌರವ ಅಥವಾ ಕ್ರೆಡಿಟ್ ಏನು? ಜನರಿಗೆ ಹೇಳಿ ನೋಡೋಣ. ಇದನ್ನು ಕೆಂಪೇಗೌಡ ಪ್ರತಿಮೆಗೂ ಡ್ಯಾಮೇಜ್ ಆಗಿದೆ, ಅದೇನೇ ಮೂಗತ್ರ ಆಗಿದೆ ಅಂತ ಹೇಳ್ತಾರೆ, ಇಲ್ಲಿಂದ ಕಲ್ಲು ಹೊಡೆದಿದ್ದಾರೆ ಏನೋ ಅಂತ, ಅದು ಗೊತ್ತಿಲ್ಲ. ಆದರೆ ಮರಗಳ ಮೇಲೆಲ್ಲ ನಿಂತಿದ್ರು, ಈ ಕೋರ್ಟಿನ ಆವರಣದಲ್ಲಿ ಮೇಲೆ ಹೋಗಿ ನಿಂತಿದ್ರು ಜನ. ನೀವು ಅಲ್ಲಿ ಹೆಂಗೆ ಬಿಟ್ರಿ ಕೋರ್ಟ್ಗೆ? ವಿಧಾನಸೌಧ ಪೂರ್ತಿ ತುಂಬಿದೆ. ಈ ಪ್ರಾಂತ್ಯದಲ್ಲಿ ಒಂದು ಗಾಡಿ ಆ ಕಡೆ ಈ ಕಡೆ ಹೋಗೋವಂಥ ಪರಿಸ್ಥಿತಿಯಲ್ಲಿಲ್ಲ. ಲಕ್ಷಾಂತರ ಜನ ಬಂದಿಲ್ಲಿ ನಿಂತಾಗ ಯಾವ ಪರಿಸ್ಥಿತಿ ಇರ್ತದೆ? ನಿಮಗೆ ಮುಂದಾಲೋಚನಾ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ನಿಮಗೆ ಆದ ತೊಡಕೇನು, ತೊಂದರೆ ಏನು? ಯಾಕೆ ಇದನ್ನೆಲ್ಲ ಮಾಡಲಿಲ್ಲ ನೀವು? ಇದು ಸಹಜವಾಗಿ ಪ್ರಶ್ನೆ ಮೂಡುತ್ತದೆ. ಇಲ್ಲಿ ಎಲ್ಲ ಕೂಡ ನೋಡಿ, ಒಂದು ಗಿಡ ಕೂಡ ಇಲ್ಲ, ಎಲ್ಲ ಹಾಳಾಗಿದೆ. ಎರಡು ಕಡೆ ಮಾಡಲಿಕ್ಕೆ ನಿಮಗೇನು? ಯಾಕೆ ಮಾಡಿದ್ರಿ? ವಿಧಾನಸೌಧ ಏನು ಇದ್ರ ಡಬ್ಬ ಅಂಗಡಿ ಅಂದ್ಕೊಂಡಿದ್ದೀರಿ ನೀವು? ಇಟ್ ಈಸ್ ಅ ಮಾನ್ಯುಮೆಂಟ್. ನಿಮ್ಮಿಂದ ಕಟ್ಟಕ್ಕಾಗೋದಿಲ್ಲ. ಹಿರಿಯರು ಕಟ್ಟಿರೋದನ್ನು ಒಂದು ರೀತಿ ಅಪಹಾಸ್ಯ ಮಾಡ್ದಂಗೆ ಮಾಡ್ತಾ ಇದ್ದೀರಿ. ಇದಕ್ಕೆ ರಕ್ಷಣೆ ಇಲ್ಲ ಅಂತಂದರೆ ಇನ್ಯಾರಿಗೆ ನೀವು ರಕ್ಷಣೆ ಕೊಡ್ತೀರಿ? ಮೋಜು ಮಸ್ತಿಯಲ್ಲಿ ನೀವು ಜನರ ಪ್ರಾಣಮಾನಗಳು ಹೋಗ್ತಾ ಇದ್ದರೆ ನೀವು ಈ ರೀತಿ ಮಾಡೋದು ಸರಿಯಲ್ಲ. ಇದು ಮೊದಲು ನೀವು ತಪ್ಪನ್ನು ಒಪ್ಕೊಳ್ಳಿ. ಸರ್ಕಾರ ಒಪ್ಕೊಂಡಿದ್ದಾರೆ ಸರ್, ಸತೀಶ್ ಜಾರಕಿಹೊಳಿ ಅವರು ನಮ್ಮದೇ ಫೇಲ್ಯೂರ್ ಆಗಿದೆ ಅನ್ನೋ ಮಾತನ್ನು ಒಪ್ಕೊಂಡಿದ್ದಾರೆ ಸರ್. ಮುಖ್ಯಮಂತ್ರಿ ಯಾಕೆ ಒಪ್ಕೊಂಡಿಲ್ಲ? ಉದ್ದಟತನ ಯಾಕೆ ಮಾಡ್ತಿದ್ದಾರೆ? ಇನ್ನೂ ಅನೇಕರು ಹೇಳಿದ್ದಾರೆ. ಈಗ ಕೆಲವರು ಸತ್ಯ ಒಪ್ಕೊಂಡಿದ್ದಾರೆ, ಹೌದು ನಮ್ಮದು ತಪ್ಪಾಗಿದೆ ಅಂತ. ಮುಖ್ಯಮಂತ್ರಿ ಯಾಕೆ ಒಪ್ತಾ ಇಲ್ಲ? ಡಿ ಕೆ ಶಿವಕುಮಾರ್ ಕಣ್ಣೀರು ಹಾಕಿದ್ರು ಒಂದು ಅರ್ಥ ಏನೋ, ಒಪ್ಕೊಂಡ್ರಿ ಅಂತ. ಆದರೆ ನಿನ್ನೆ ಅವರ ತಂದೆ ತಾಯಿಗಳು ಯಾರ ಮಕ್ಕಳನ್ನು ಅದನ್ನು ಕಳ್ಕೊಂಡಿದ್ದಾರಲ್ಲ, ಅವ್ರ ತಂದೆ ತಾಯಿಗಳು ಕಣ್ಣೀರು ಹಾಕೋದು ನಿಮ್ಗೆ ಅರ್ಥ ಆಗಿಲ್ವಾ? ಅವ್ರ ಕಣ್ಣೀರಿಗೆ ಬೆಲೆ ಇಲ್ವಾ? ಈ ರೀತಿ ಉಚಿತನ ಪ್ರದರ್ಶನ ಮಾಡಿ ಸರ್ಕಾರ ಇವತ್ತು 11 ಜನ, 11 ಅಂತಂದರೆ ಕ್ರಿಕೆಟ್ ಆಡೋದು ಎಷ್ಟು ಜನ? 11. ನಿಮ್ಮದು ಒಂದು ಟೀಮನ್ನು ಗೌರವಿಸ್ಲಿಕ್ಕೆ ಹೋಗಿ ಇನ್ನೊಂದು ಟೀಮನ್ನು ಕಳ್ಕೊಂಡ್ವಿ ನಾವು. ಈ ರೀತಿ ಅನ್ಯಾಯ ಮಾಡಿ ಇವತ್ತು ಆ ಕಣ್ಣೀರಿಗೆ ಬೆಲೆ ಕೊಡಬೇಕಾಗತ್ತೆ. ಅದರಿಂದಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇದರ ಹೊಣೆ ಹೊತ್ತು ತಕ್ಷಣ ರಾಜೀನಾಮೆ ಕೊಡಬೇಕಂತೇಳಿ ನಾನು ಅವರಲ್ಲಿ ಆಗ್ರಹ ಪಡಿಸ್ತೇನೆ.